ನಮಸ್ತೆ. ನಿಮ್ಮದಿ ನೆಮ್ಮದಿ ಖುಷಿಯಾಗಿರಲು ಇದು ಒಂದೇ ಹಾದಿ. ಬರ್ದಿರೋದು ಪದಚಿಹ್ನ ಅವರು. ಬನ್ನಿ ಹೊಸ ಚಾಪ್ಟರ್ನ ಓದೋಣ. ಇವತ್ತಿಂದ ಹೊಸ ಚಾಪ್ಟರ್ನ ಹೆಸರೇನು ಅಂದ್ರೆ ಸ್ನೇಹವಿದ್ದರೆ ಜೀವನ. ಫ್ರೆಂಡ್ಶಿಪ್ ಇರ್ಬೇಕಂತೆ ಲೈಫಲ್ಲಿ, ಯಾಕೆ ಅಂತ ನೋಡೋಣ. ನಮ್ಮ ಕಥಾನಾಯಕ ಎಲ್ಲ ಟ್ರಿಪ್ಪನ್ನೆಲ್ಲ ಮುಗಿಸ್ಬಿಟ್ಟು ಎಲ್ಲ ಟ್ರಿಪ್ ಎಲ್ಲ ಓಡಾಡ್ಕೊಂಡು ತುಂಬ ಬಾಡಿ ಟಯರ್ಡ್ ಆಗಿತ್ತಂತೆ, ಬಟ್ ಮನಸ್ಸು ತುಂಬ ಉಲ್ಲಾಸದಿಂದ ಇತ್ತಂತೆ. ಮುಗಿಸ್ಕೊಂಡು ಮನೆಗೆ ಬಂದ್ರಂತೆ. ಬಂದ ಮೇಲೆ ಒಂದು ಚೀಲದ ತುಂಬ ಅನುಭವಗಳ ಕಂತೆಯನ್ನ ತಗೊಂಡ್ಬಂದಿದ್ರಂತೆ. ಆಯ್ತಾ. ಒಂದು ವಾಪಸ್ ಬರ್ತಿದ್ದಂಗೆ ಅವ್ರ ರೂಮಲ್ಲಿ ಅವ್ರ ಫ್ರೆಂಡ್ ಇದ್ರಲ್ಲ, ಆ ಫ್ರೆಂಡ್ ಜೊತೆಗೆ ಒಂದು ದೊಡ್ಡ ಪ್ರಯಾಣ ಮುಗಿಸಿ ಬಂದಾಗ ಮನಸ್ಸು ಹಗುರವಾಗತ್ತಲ್ಲ, ಆ ಭಾವನೆಯ ಜೊತೆ ನನ್ನ ಜೊತೆ ಸಮಾಧಾನದಿಂದ ಮಾತಾಡಲು ಅಂದ್ರೆ ಶುರು ಮಾಡಿದ್ರಂತೆ. ಇವರೆಲ್ಲ ಹೋದ ತಕ್ಷಣ ಸಮಾಧಾನದಿಂದ ಮಾತಾಡೋಕೆ ಶುರು ಮಾಡಿದ್ರಂತೆ. ನಾವಿಬ್ರು ಸರಿಯಾಗಿ ಮಾತಾಡಿ ಬಹಳ ಸಮಯ ಆಯ್ತು. ಬಂದ ನಂತರ ಖುಷಿಯಿಂದ ಮಾತಾಡಕ್ಕೆ ಶುರು ಮಾಡ್ಬಿಟ್ವಂತೆ. ಆಯ್ತಾ. ಎಷ್ಟು ಬೇಗ ಮನುಷ್ಯ ತನ್ನ ನೆಮ್ಮದಿನ ಕಳ್ಕೊಂಡ್ಬಿಡ್ತಾನೆ ಅಲ್ಲ, ನಂತರ ಮತ್ತೆ ಅದನ್ನ ಪಡೆಯಲು ಹರಸಾಹಸ ಮಾಡ್ತಾ ಇರ್ತಾರೆ. ಯೋಚಿಸಲು ಶುರು ಮಾಡಿದ್ರೆ ಇಷ್ಟೆಲ್ಲ ದಿನಗಳ ಬಳಿಕ ಆತನ ಮನಸ್ಸಿನಲ್ಲಿ ಕೆಲವು ಪ್ರಶ್ನೆಗಳು ಉಳಿದುಕೊಂಡಿದ್ದವು. ಇಷ್ಟೆಲ್ಲ ಹೋಗಿ ಬಂದ್ರೆ ಕ್ಲಾರಿಟಿ ಸಿಗುತ್ತೆ ಅಲ್ವಾ, ಬಟ್ ಇನ್ನ ಏನೇನೋ ಪ್ರಶ್ನೆಗಳಿತ್ತು. ಪ್ರಶ್ನೆ ಹುಡುಕ್ತಾ ಹೋದ್ರೆ ಸಿಗ್ತಾನೆ ಇರುತ್ತೆ. ಆಯ್ತಾ. ಲೋ ಮನುಷ್ಯ ಯಾವಾಗೆಲ್ಲ ನೆಮ್ಮದಿ ಕಳ್ಕೊಳ್ತಾನೋ ಅಂತ, ಅಂದ್ರೆ ಲೋ ಮನುಷ್ಯ ಅದು ಯಾವಾಗೆಲ್ಲ ನೆಮ್ಮದಿ ಕಳ್ಕೊಳ್ತಾನೋ ಅಂತ ಹೇಳ್ತಿದ್ದಾರೆ. ಈ ಪ್ರಶ್ನೆಗೆ ನಾನು ಉತ್ತರಿಸಬಹುದಿತ್ತು, ಯಾಕಂದ್ರೆ ಇವು ನನ್ನಲ್ಲೂ ಮೂಡಿದ ಪ್ರಶ್ನೆಯಾಗಿತ್ತು. ಆಗ ನನ್ನ ಪರಿಚಯದವರ ಬಳಿ ಕೇಳಿ ಉತ್ತರ ಪಡೆದಿದ್ದೆ. ಹೀಗಾಗಿ ಈ ಪ್ರಶ್ನೆಗಳಿಗೆ ನಾನು ಉತ್ತರಿಸುವುದಕ್ಕಿಂತ ಸೂಕ್ತ ಏನಂದ್ರೆ ಅವರ ಬಳಿ ಇವ್ರನ್ನೂ ಕರ್ಕೊಂಡು ಹೋಗ್ಬಿಟ್ರೆ ಇವನ್ಗೂ ಕ್ಲಾರಿಟಿ ಸಿಗುತ್ತೆ ಅಂತ. ನಾವು ಪದಚಿಹ್ನ ಅವರ ಹಳೆಯ ಒಂದು ಪುಸ್ತಕದಲ್ಲಿ ಓದಿದೀವಿ, ನೆನಪಿದ್ಯಾ? ಕೇಶವಮೂರ್ತಿ ಅಂತ ಅವರ ಫ್ರೆಂಡ್, ಒಂದು ಒಳ್ಳೆ ಫ್ರೆಂಡ್. ಅವ್ರ ಮನೆಗೆ ಹೋಗಿ ಇವ್ರಿಗೆ ಡೌಟ್ ಬಂದಾಗೆಲ್ಲ ಹೋಗ್ತಾ ಇದ್ರು, ಇವ್ರು ಲೆಟ್ರ್ ಬರೆದಿಡಿತಿದ್ರು ಗೊತ್ತಾ, ಮನಸ್ಸು ಜೋಪಾನ ಅಂತ. ಸೊ ಅದು ಓಕೆ, ಆ ಬುಕ್ಕಲ್ಲಿ ಇದೆಯಲ್ಲ ಅದು. ಸೊ ಅವ್ರ ನೆನಪಾಯ್ತಂತೆ. ಓಕೆ, ಬಾ ಕೇಶವಮೂರ್ತಿ ಅಂತ ನನಗೊಬ್ರು ಇದ್ರು, ಅವ್ರನ್ನ ನಿಂಗೂ ಪರಿಚಯ ಮಾಡಿಸ್ತೀನಿ, ನೀನು ಇನ್ನ ಕನ್ಫ್ಯೂಷನ್ ಅಲ್ಲಿ ಇದೆಯಾ, ನಿನ್ ಪ್ರಶ್ನೆಗೂ ಉತ್ತರ ಸಿಗುತ್ತೆ ಅಂತ ಹೇಳಿ ಕರ್ಕೊಂಡೋದ್ರಂತೆ. ಕೇಶವಮೂರ್ತಿ ನನಗೆ ನಾವು ಯಾಕೆ ಬದುಕಬೇಕು ಎನ್ನೋ ಪ್ರಶ್ನೆಗೆ ಉತ್ತರಿಸ್ತಾ ನಾವು ಹೇಗೆ ಬದುಕಬೇಕು ಅಂತ ತಿಳಿಸ್ಕೊಟ್ಟಿದ್ರು. ಅವರ ಬಳಿ ಎಲ್ಲಾ ಪ್ರಶ್ನೆಗೂ ಉತ್ತರ ಇದೆ. ಉತ್ತರ ಸಿಗುತ್ತೆ ಅಂತ ಅಲ್ಲ, ಆದ್ರೆ ಉತ್ತರ ಕಂಡುಕೊಳ್ಳೋದು ಹೇಗೆ, ಉತ್ತರ ಯಾಕೆ ಕಂಡುಕೋಬೇಕು ಅಂತ ಅವರು ಗೊತ್ತು ಮಾಡ್ತಾರೆ. ಹೀಗಾಗಿ ಅವರ ಮಾತುಗಳ ಮೇಲೆ ನನಗೆ ಗೌರವ ಇದೆ. ಬಾ ನಿನ್ನೂ ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೋದಾಗ ಹೀಗೆ ಮಾಡ್ತಾ ಮುಂದೊಂದು ದಿನ ಅವ್ರ ಮನೆಗೆ ಹೋದ್ರಂತೆ. ಅವಾಗ ಕೇಶವಮೂರ್ತಿಯವರು ಹಿಂಗೆ ಮಾಡ್ತಾ ಮುಂದೆ ಒಂದಿನ ನಮ್ಮ ಮನೇನ ನೀನು ಆಶ್ರಮ ಮಾಡ್ಬಿಡ್ತೀಯ ಕಣೋ ಅಂತ ಕಾಮಿಡಿಯಾಗಿ ರೇಗಿಸಿದ್ರಂತೆ. ಸೊ ಈಗ ಹೇಳು, ನಿನ್ ಪ್ರಾಬ್ಲಮ್ ಏನು ಅಂದ್ರೆ ನೆಮ್ಮದಿ ಕಳ್ಕೊಳ್ಳಲು ಕಾರಣ ಏನು ಅಂತ ಕೇಳಿದ್ರಂತೆ. ಆಗ ಇವ್ರು ಹೇಳಿದ್ರಂತೆ, ನೆಮ್ಮದಿ ಕಳ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ, ಅದು ಎಂದಿಗೂ ನಮ್ಮ ಜೊತೆಯಲ್ಲೇ ಇರುತ್ತೆ. ಆದ್ರೆ ಕೆಲವೊಮ್ಮೆ ಅದು ಎಲ್ಲೋ ಮರೆಯಲ್ಲಿ ಅಡಗಿಕೊಳ್ತಿರುತ್ತೆ. ನೆಮ್ಮದಿ ಅನ್ನೋದು ಕಳ್ದೋಗಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಅದು ಸ್ಥಿರವಾಗಿರುತ್ತೆ, ಅದು ನಮ್ಮೊಳಗೇ ಇರುತ್ತೆ. ನೀನು ಅದನ್ನ ಎಲ್ಲೋ ಮುಚ್ಚಿಟ್ಟಿದ್ಯಾ ಅಷ್ಟೇ. ಇನ್ನು ಸುಲಭವಾಗಿ ವಿವರಿಸ್ಬೇಕು ಅಂದ್ರೆ ನೆಮ್ಮದಿ ಕೆಡಲು ಮೊದಲ ಕಾರಣನೇ ಒಂಟಿತನ. ಯಾಕೆ ನೆಮ್ಮದಿ ಕೆಡುತ್ತೆ ಅಂದ್ರೆ ನಮ್ಗೆ ಒಂಟಿತನ ಯಾವಾಗ ಕಾಡಕ್ಕೆ ಶುರುವಾಗುತ್ತೆ ಆಗ ನಮ್ಗೆ ನೆಮ್ಮದಿ ಕೆಡುತ್ತೆ. ನನ್ನ ಜೊತೆಯಲ್ಲಿದ್ದಂಥ ಕಾರು ಕಳ್ದೋದಾಗ, ನನ್ನ ಜೊತೆಯಲ್ಲಿದ್ದಂಥ ಹಣ ಕಳ್ದೋದಾಗ, ನನ್ನ ಜೊತೆಯಲ್ಲಿದ್ದಂಥ ಸ್ನೇಹ ಕಳ್ದೋದಾಗ, ನನ್ನ ಜೊತೆಯಲ್ಲಿದ್ದಂಥ ವ್ಯಕ್ತಿ ಕಳ್ದೋದಾಗ, ಅಂದ್ರೆ ನನ್ನ ಲೈಫಲ್ಲಿ ಯಾವುದೇ ಒಂದು ನನ್ನ ಲೈಫಿನ ಒಂದು ಭಾಗ ಕಳ್ಕೊಂಡಾಗ ನಮ್ಮಲ್ಲಿ ಖಾಲಿ ಆಗುತ್ತಲ್ಲ, ಆಗ ಒಂಟಿತನ ಅನ್ಸುತ್ತಲ್ಲ, ಆ ಒಂಟಿತನ ನಮಗೆ ನೆಮ್ಮದಿಯನ್ನ ಹಾಳು ಮಾಡುತ್ತೆ. ಕರೆಕ್ಟ್, ಅರ್ಥ ಆಗ್ತದೆ ಅಲ್ಲ? ಸೊ ಒಂಟಿತನ ನಮ್ಮ ನೆಮ್ಮದಿಯನ್ನ ಹಾಳು ಮಾಡುತ್ತೆ. ಅದೇ ತರ ಇವ್ರು ಎಕ್ಸ್ಪ್ಲೇನ್ ಮಾಡಿದ್ರಂತೆ, ನೋಡಪ್ಪ ಈ ರೀತಿ ಆ ಒಂಟಿತನ ಯಾವಾಗ ನಮ್ಗೆ ಒಂಟಿತನ ಅನ್ಸುತ್ತೆ ಅವಾಗ ನೆಮ್ಮದಿ ಹಾಳಾಗುತ್ತೆ. ನನ್ಗೆ ಯಾರು ಇಲ್ಲ, ನನ್ ಯಾರು ಅರ್ಥ ಮಾಡ್ಕೊಳ್ಳಲ್ಲ ಅಂದ್ರೆ ನೆಮ್ಮದಿ ಇಲ್ಲ ಅಲ್ಲ. ಸೊ ನೆಮ್ಮದಿ ಇರಲ್ಲ. ನಮ್ಮ ತಲೆಯಲ್ಲಿ ಒಂದು ವಿಚಿತ್ರ ಆಲೋಚನೆ ಇರುತ್ತೆ, ಯಾರ ಹಂಗೂ ಇಲ್ಲದೆ ಒಂಟಿಯಾಗಿ ಬದುಕಿದ್ರೆ ನಾವು ಹೆಚ್ಚು ನೆಮ್ಮದಿಯಿಂದ ಇರ್ತೀವಿ ಅಂತ. ಯಾರ ಜೊತೆಗಾದ್ರೂ ಒಂದು ಸಣ್ಣ ಜಗಳ ಆದ್ರೆ ಸಾಕು, ಯಾರ ಸವಾಸನೂ ಬೇಡ, ಒಂಟಿಯಾಗಿರೋದೇ ಒಳ್ಳೇದು ಅಂತ ಅನ್ಕೊಂಡ್ಬಿಡ್ತೀವಿ. ಆದ್ರೆ ಒಂಟಿತನ ಅನ್ನೋದು ಎಷ್ಟು ಅಪಾಯ ಆಗುತ್ತಾ ಅಂತ ಹೇಳ್ತಿದ್ದಾರೆ. ಇಷ್ಟು ಸತ್ಯ ಅಲ್ವಾ? ಯಾವಾಗ ನಮಗೆ ಇನ್ನೊಬ್ಬರ ಆಸರೆ ಬೇಕಾಗುತ್ತದೆಯೋ ಆಗ ಒಬ್ಬರೇ ಇರಬೇಕು ಅಂತ ನಾವು ನಿರ್ಧಾರ ಮಾಡ್ಬಿಡ್ತೀವಿ. ಆದ್ರೆ ಇದು ಒಳ್ಳೇದಲ್ಲ. ಏಕಾಂತ ಅಂದ್ರೆ ನಾವು ಬಯಸುವಂಥದ್ದು, ಒಂಟಿತನ ಬೇರೆ, ಏಕಾಂತ ಬೇರೆ. ಒಂಟಿತನ ಅಂದ್ರೆ ನೆಗೆಟಿವ್ ಫೀಲಿಂಗ್ಸು, ನಂಗೆ ಯಾರೂ ಇಲ್ಲ, ನನ್ ಯಾರು ಅರ್ಥ ಮಾಡ್ಕೊಳ್ಳಲ್ಲ, ನಾನು ಒಬ್ಬನೇ ಅನ್ನೋ ಫೀಲಿಂಗು. ಏಕಾಂತ ಅಂದ್ರೆ ಅದೊಂದು ಅನುಭವ, ಅಂದ್ರೆ ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್. ಅದು ಯಾರಿದ್ರು ಯಾರಿಲ್ಲದೆ ಇದ್ರು ನಾನು
ನನ್ನ ಒಳಗಡೆ ಏಕಾಂತವನ್ನ ಅನುಭವಿಸ್ತೀನಿ, ಖಾಲಿ ಆಗಲ್ಲ ನಾನು ಅಂತ. ಓಕೆ, ಸೊ ಇಲ್ಲಿ ಏನು ಅವಾಗ ಏಕಾಂತ ಅಂದ್ರೆ ನಾವು ಬಯಸೋವಂಥದ್ದು, ಒಂಟಿತನ ಅಂದ್ರೆ ನಮ್ಮ ಹಠ, ಅಂದ್ರೆ ಯಾರ ಜೊತೆಲೂ ಇರಕ್ಕೆ ಇಷ್ಟ ಆಗದೆ ಹೋಗುವಂಥದ್ದು. ಅನಿಸಿದ್ದನ್ನ ಮುಕ್ತವಾಗಿ ಹಂಚಿಕೊಳ್ಳುವ ಸ್ನೇಹಿತರು ಇಲ್ಲದಿದ್ದಾಗ ನಮ್ಮ ನೆಮ್ಮದಿಯಾಗಿರೋಕೆ ಕಷ್ಟ ಆಗುತ್ತೆ. ಜೀವನದಲ್ಲಿ ಒಬ್ಬೇ ಒಬ್ಬ ಫ್ರೆಂಡ್ ಆದ್ರೂ ನಮಗೆ ತುಂಬಾ ಅವಶ್ಯಕತೆ ಇರ್ತಾರೆ. ಒಬ್ಬೇ ಒಬ್ಬ ಫ್ರೆಂಡು, ಜೆನ್ಯೂನ್ ಫ್ರೆಂಡ್, ಒಳ್ಳೆ ಫ್ರೆಂಡ್, ನನ್ನನ್ನು ಜಡ್ಜ್ ಮಾಡದೆ, ನನ್ನ ಸರಿಯನ್ನ ಒಪ್ಕೊಂಡು ಅಪ್ರಿಷಿಯೇಟ್ ಮಾಡಿ, ನನ್ನ ತಪ್ಪನ್ನ ಬೈದು ತಿದ್ದು ಬುದ್ಧಿ ಹೇಳೋನೆ ನಿಜವಾದ ಗೆಳೆಯ. ಎಷ್ಟೊಂದು ಹಾಡಿದೆ ಅಲ್ಲ, ಏನು ಫ್ರೆಂಡ್, ಸ್ನೇಹ ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಎಷ್ಟೊಂದು ಹಾಡಿದೆ, ಸ್ನೇಹಕ್ಕೆ ಸ್ನೇಹ ಅಂತ ಎಲ್ಲ ಅಲ್ವಾ. ಸೊ ಈಗ ಹೇಗೆ ನೀನು ನಿನ್ನ ಗೆಳೆತನ ಜೊತೆಗೆ ಹೇಗೆ ನೀನು ಇಲ್ಲಿ ನಿನ್ನ ಗೆಳೆಯನ ಜೊತೆ ಬಂದಿದ್ಯೋ, ಅದೇ ರೀತಿ ಎಲ್ಲರಿಗೂ ಒಬ್ಬ ಸ್ನೇಹಿತನ ಅವಶ್ಯಕತೆ ಇದೆ. ಅದಕ್ಕಾಗಿಯೇ ಮನುಷ್ಯನನ್ನು ಸ್ನೇಹಜೀವಿ, ಸಾಮಾಜಿಕ ಪ್ರಾಣಿ ಅಂತ ಕರೆಯೋದು. ಗೆಳೆತನದಲ್ಲಿ ಪ್ರಾಮಾಣಿಕತೆ ಇರಬೇಕು. ಸಮಸ್ಯೆ ಎದುರಾದ ಕೂಡಲೇ ನೆಮ್ಮದಿ ಕಳ್ಕೊಳ್ಳೋದಲ್ಲ. ಅದನ್ನ ಬಗೆಹರಿಸಲು ನಮ್ಮಿಂದ ಆಗುತ್ತಿಲ್ಲ ಅಂದ್ರೆ ಪದೇ ಪದೇ ಕಾಡಿದಾಗ ನೆಮ್ಮದಿ ದೂರ ಆಗುತ್ತೆ. ನಾವು ಯಾವಾಗ ಜಗಳ ಆಗುತ್ತೆ, ಫ್ರೆಂಡ್ಶಿಪ್ ಮುಗೀತು, ನನಗವ್ರು ಮೋಸ ಮಾಡಿಬಿಟ್ರು ಅಂತ ಹೇಳಿ ನಾವು ದೂರ ಆಗೋದಲ್ಲ. ನಾವು ಆ ಒಂದು ಸಮಸ್ಯೆನ ಬಗೆಹರಿಸ್ಕೊಳ್ಳೋದ್ರ ಮೇಲೆ ಗಮನ ಕೊಡಲಿಲ್ಲ ಅಂದರೆ ನೆಮ್ಮದಿ ಹಾಳಾಗುತ್ತೆ. ಸಮಸ್ಯೆನ ಬಗೆಹರಿಸ್ಕೊಳ್ಳೋಕೆ ಹೋದಾಗ ನೆಮ್ಮದಿ ಹಾಳಾಗಲ್ಲ. ಸೊ ಅಂತಹ ಸಮಸ್ಯೆ ಎದುರಾದಾಗ ಮುಕ್ತವಾಗಿ ಹಂಚ್ಕೊಳ್ಳೋದೇ ಗೆಳೆತನ. ನಿನ್ನಿಂದ ನಂಗೆ ಹಿಂಗೆ ಹರ್ಟ್ ಆಯಿತು, ನಿನ್ನಿಂದ ನಂಗೆ ಹಂಗೆ ಹರ್ಟ್ ಆಯಿತು ಅಂತ ಹಂಚ್ಕೊಳ್ಳೋದೇ ಗೆಳೆತನ. ಕುಟುಂಬಕ್ಕಿಂತ ಹೆಚ್ಚಾಗಿ ಗೆಳೆಯರು ಇರಬೇಕಂತೆ. ಯಾಕಂದರೆ ಸಮಸ್ಯೆಯ ಬಗ್ಗೆ ಕುಟುಂಬದ ಬಳಿ ಹೇಳೋಕೆ ಕೆಲವೊಂದು ಟೈಮ್ ಆಗಲ್ಲ. ಹಾಗೆ ಅದನ್ನು ಅರ್ಥ ಮಾಡ್ಕೊಳ್ಳೋ ಹೊತ್ತಿಗೆ ಇನ್ನೇನೋ ಪ್ರಾಬ್ಲಮ್ ಆಗಿರುತ್ತೆ. ಅದಕ್ಕೆ ಯಾವತ್ತೂ ಕೂಡ ಪ್ರಾಮಾಣಿಕವಾಗಿರುವಂತಹ ಒಬ್ಬ ಗೆಳೆಯನ ಅವಶ್ಯಕತೆ ನಮಗಿರುತ್ತೆ. ಹೀಗಾಗಿ ಅಂತಹ ಗೆಳೆಯರು ಇರಬೇಕು. ಅಂತಹ ಗೆಳೆಯರು ನಾವು ಕೂಡ ಆಗಬೇಕು. ಒಮ್ಮೆ ಏಡಿ ಮತ್ತು ಸಮುದ್ರದ ಅಲೆಗಳು ಒಳ್ಳೆಯ ಸ್ನೇಹಿತರಿದ್ದಂತೆ. ಓಕೆ, ಏಡಿ ಮತ್ತು ಸಮುದ್ರದ ಅಲೆ. ಏಡಿ ಓಡಾಡಿ ಜಾಗದಲ್ಲೆಲ್ಲ ಏಡಿ ಎಲ್ಲೆಲ್ಲಿ ಓಡಾಡುತ್ತೆ ಅಲ್ಲೆಲ್ಲ ಅಲೆಗಳು ಬಂದು ಅದರ ಹೆಜ್ಜೆ ಗುರುತನ್ನ ಅಳಿಸ್ಬಿಡ್ತಂತೆ. ಇದು ಕಂಡ ಏಡಿಗೆ ವಿಚಿತ್ರ ತಳಮಳ ಶುರುವಾಗಿ ಒಂದು ದಿನ ಧೈರ್ಯ ಮಾಡಿ ಅಲೆಯ ಬಳಿ ಹೋಗಿ ಕೇಳ್ತಂತೆ, ನೀನು ನನ್ನ ಒಳ್ಳೆ ಸ್ನೇಹಿತ ತಾನೆ, ನಾನು ಹೆಜ್ಜೆ ಗುರುತನ್ನೆಲ್ಲ ಇಲ್ಲಿ ಹಾಕೊಂಡು ಹೋಗಿರ್ತೀನಿ, ನೀನು ಯಾಕೆ ಅದನ್ನ ಅಳಿಸ್ಬಿಡ್ತೀಯಾ ಅಂತ. ಆಗ ಅಲೆ ಹೇಳ್ತಂತೆ, ನಾನು ಹಾಗೆ ಅಳಿಸ್ಲಿಲ್ಲ ಅಂತ ಅಂದ್ರೆ ಮೀನುಗಾರ ಬಂದು ನಿನ್ನ ಹೆಜ್ಜೆ ಗುರುತನ್ನ ಕಂಡಿಡಿದ್ಬಿಟ್ಟು ನಿನ್ನನ್ನು ಹಿಡ್ಕೊಂಡು ಹೋಗ್ಬಿಡ್ತಾನೆ. ಸೊ ಅದಕ್ಕೋಸ್ಕರ ನಾನು ಅದನ್ನ ಅಳಿಸ್ತೀನಿ. ನೀನು ಇಲ್ಲಿ ಓಡಾಡಿರೋದು ಬೇರೆ ಯಾರಿಗೂ ಗೊತ್ತಾಗ್ಬಾರ್ದಲ್ವಾ, ನಿನಗೆ ಪ್ರಾಬ್ಲಮ್ ಆಗ್ಬಾರ್ದಲ್ವಾ ಅಂತ. ಸೊ ಗೆಳೆತನ ಅಂದ್ರೆ ಹೀಗಿರ್ಬೇಕು. ವಿಶ್ವಾಸ ಇರಬೇಕು. ಇನ್ನೊಬ್ಬರಿಗೆ ಗೊತ್ತಾಗದಿದ್ದರೂ ಅವರ ಒಳ್ಳೇದಕ್ಕಾಗಿ ನಾವು ಹಿಂದೆ ಯಾವಾಗಲೂ ಪ್ರೇಯರ್ ಮಾಡಬೇಕು. ಸಾಧ್ಯವಾದಷ್ಟು ಒಳ್ಳೇದನ್ನ ಮಾಡ್ತಾ ಇರಬೇಕು. ನನ್ನ ಫ್ರೆಂಡ್ ನನ್ನ ಗುರ್ತಿಸ್ಲಿ ಅಲ್ಲ, ಅವ್ರಿಗೋಸ್ಕರ ನಾವು ಒಳ್ಳೇದನ್ನ ಮಾಡ್ತಿರ್ಬೇಕು ನಮ್ಮ ಪಾಡಿಗೆ ನಾವು. ಅದೇ ನಿಜವಾದ ಗೆಳೆತನ. ಇಲ್ಲಿ ಒಳ್ಳೆಯದನ್ನ ಬಯಸುವ ಮನಸ್ಸಿರಬೇಕು. ಅದೇ ರೀತಿ ಗೆಳೆಯ ಏನೇ ಮಾಡಿದ್ರೂ ಒಳ್ಳೆಯದಕ್ಕೆ ಮಾಡಿರಬಹುದು ಎನ್ನುವ ನಂಬಿಕೆ ಕೂಡ ಇರಬೇಕು. ಈ ಗೆಳೆತನ ಯಾರು ಇಟ್ಕೊಂಡಿರ್ತಾರೆ ಅವರಿಗೆ ಖಂಡಿತ ಲೈಫಲ್ಲಿ ಒಂದು ರೀತಿ ನೆಮ್ಮದಿ ಇರುತ್ತೆ. ಅಂದರೆ ನೆಮ್ಮದಿ ತಾನಾಗೇ ಇರುತ್ತೆ. ಒಂಟಿತನ ಕಾಡಲ್ಲ. ಒಂಟಿತನ ಕಾಡದೇ ಇದ್ರೆ ನೆಮ್ಮದಿ ಕಳ್ಕೊಳ್ಳಲ್ಲ. ಹಾಗಾಗಿ ಜೀವನದಲ್ಲಿ ಒಂದು ಒಳ್ಳೆ ಸ್ನೇಹಿತರು ತುಂಬ ಇಂಪಾರ್ಟೆಂಟ್. ನಿಮ್ಮ ಲೈಫಲ್ಲಿ ಇರುವಂತಹ ಒಬ್ಬ ಬೆಸ್ಟ್ ಫ್ರೆಂಡ್ ಯಾರಾದರೂ ಇದ್ದಾರಾ? ಫಸ್ಟ್ ಆಫ್ ಆಲ್ ನಮಗೆ ನಾವೇ ಬೆಸ್ಟ್ ಫ್ರೆಂಡ್. ಹೌದು, ಜ್ಞಾನ ಬಂದು ಆಧ್ಯಾತ್ಮದ ಆಳ ಅರ್ಥ ಆಗ್ತಾ 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 ಭಗವಂತನೇ ನಮಗೆ ಸ್ನೇಹಿತರಾಗ್ತಾರೆ. ಆದರೆ ಅಲ್ಲಿವರೆಗೂ ನಮಗೊಬ್ರು ಗೆಳೆಯ ಬೇಕು. ಅದು ಯಾರಾದರೂ ಆಗಿರ್ಬೋದು. ನಮ್ಮ ಫ್ರೀಕ್ವೆನ್ಸಿ ಹೆಚ್ಚಾಗ್ತಾ ನಮ್ಮ ಗೆಳೆತನ ಬದಲಾಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾನು ಮುಂಚೆ ಬರೀ ಟ್ರಿಪ್ಗೆ ಹೋಗೋ ಫ್ರೆಂಡ್ಸ್ ಜೊತೆಲಿ ಇರ್ತಾ ಇದ್ದೆ. ಸೊ ಟ್ರಿಪ್ಗೆ ಹೋಗೋ ಫ್ರೆಂಡ್ಸ್ ನನಗೆ ಫ್ರೆಂಡ್ಸು. ನಾನು ಗಾಸಿಪ್ ಮಾಡ್ತಾ ಇದ್ದೆ, ಗಾಸಿಪ್ ಮಾಡೋ ಫ್ರೆಂಡ್ಸೇ ನನಗೆ ಫ್ರೆಂಡ್ಸು. ನಾನು ಸ್ಪಿರಿಚುವಲ್ಗೆ ಬಂದೆ, ಸ್ಪಿರಿಚುವಲ್ಗೆ ಹೋಗೋ ಫ್ರೆಂಡ್ಸೇ ನನ್ನ ಫ್ರೆಂಡ್ಸು. ನಾನು ದೇಶ ಸುತ್ತಬೇಕು ಅಂದ್ಕೊಂಡೆ, ದೇಶ ಸುತ್ತೋರು ನನಗೆ ಫ್ರೆಂಡ್ಸು. ಸೊ ನಮ್ಮ ಫ್ರೀಕ್ವೆನ್ಸಿ ಬದಲಾದಂಗೆ ನಮ್ಮ ಫ್ರೆಂಡ್ಶಿಪ್ ಕೂಡ ಬದಲಾಗುತ್ತೆ. ಆದರೆ ಪ್ರತಿ ಹಂತದಲ್ಲೂ ಸ್ನೇಹ ಅನ್ನೋದು ಮಾತ್ರ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಒಂದು ಒಳ್ಳೆ ಸ್ನೇಹಿತರ ಗುಂಪನ್ನ ಇಟ್ಕೊಳ್ಳೋದು ಅಥವಾ ಒಬ್ಬ ಒಳ್ಳೆ ಸ್ನೇಹಿತನ ಇಟ್ಕೊಳ್ಳೋದು ಕೂಡ ಲೈಫಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಡಿಪ್ರೆಷನ್ಗೆ ಹೋದಾಗ ನಮ್ಮ ಮನಸ್ಸಿನ ಒಂದು ನೋವನ್ನು ಹಂಚ್ಕೊಳ್ಳೋಕ್ಕೆ ಒಂದು ಒಳ್ಳೆ ಸ್ನೇಹಿತ ಬೇಕಾಗುತ್ತೆ. ಒಂಟಿತನ, ಯಾರು ಒಂಟಿಯಾಗಿರ್ತಾರೆ, ಯಾರು ಯಾರ ಜೊತೆಗೂ ಏನನ್ನೂ ಹಂಚ್ಕೊಳ್ಳಲ್ಲ, ಎಲ್ಲ ಒಳಗೇನೇ ಮಾಡ್ತಿರ್ತಾರೆ, ಅವರು ಡಿಪ್ರೆಷನ್ನಲ್ಲಿರ್ತಾರೆ ಅಂತ ಅರ್ಥ. ಡಿಪ್ರೆಷನ್ನಲ್ಲಿರೋರು ಯಾವುದಾದ್ರೂ ಬೇಡವಾಗಿರೋ ನಿರ್ಧಾರ ತಗೋಬೋದು. ಹಾಗಾಗಿ ನೀವು ಸಮಾಜಮುಖಿ ಆಗಿರಿ, ಸೋಷಲೈಸ್ ಆಗಿ, ಆಯಿತಾ? ಹಾಗೆ ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರಾದರೂ ಇದ್ದಾರಾ?
ಸೊ ಈ ಲೆಸನ್ ತುಂಬ ಸಖತ್ತಾಗಿದೆ ಫ್ರೆಂಡ್ಸ್ ಬಗ್ಗೆ. ನೋಡೋಣ, ನಾನು ಅಂತ ಫ್ರೆಂಡಾ, ನನಗೆ ಸಿಕ್ಕಿರೋರಂಥ ಫ್ರೆಂಡಾ ಅಂತ ನೋಡ್ತಾ ಹೋಗೋಣ. ಅಫ್ಕೋರ್ಸ್ ಎಲ್ಲರ ಲೈಫಲ್ಲೂ ಒಂದು ಒಳ್ಳೆ ಫ್ರೆಂಡ್ ಇರಲಿ, ನೀವು ಒಳ್ಳೆ ಫ್ರೆಂಡ್ ಆಗಿ. ಸೊ ಇವತ್ತಿನ ಕ್ಲಾಸು ಇವತ್ತಿನ ಎಪಿಸೋಡ್ ಏನು ಅರ್ಥ ಆಯಿತು? ಸೊ ಕೇಶವಮೂರ್ತಿ ಇನ್ನೂ ಫ್ರೆಂಡ್ಶಿಪ್ ಬಗ್ಗೆ ಇನ್ ಡೀಪಾಗಿ ಏನು ಹೇಳ್ತಾರೆ ನೋಡೋಣ. ಬಟ್ ಇವತ್ತು ನಮ್ಗೆ ಅರ್ಥ ಆಗಬೇಕಾಗಿರೋದೇನು, ನೆಮ್ಮದಿ ಅನ್ನೋದು ಒಂಟಿತನ ಆದಾಗ ಹಾಳಾಗುತ್ತೆ. ಆ ಒಂಟಿತನ ಬಂದಾಗ ನೆಮ್ಮದಿ ಇರಲ್ಲ. ಒಂಟಿತನ ಯಾಕೆ ಬಂತು? ಯಾಕಂದರೆ ನನಗೆ ಯಾರೂ ಬೇಡ, ನಾನೊಬ್ಬನೇ ಇರ್ತೀನಿ ಅನ್ನೋ ಅಹಂಕಾರ, ಅಥವಾ ಯಾರ ಜೊತೆಗೂ ಮಿಂಗಲ್ ಆಗದೆ ಇರೋದು, ಯಾರ ಜೊತೆಗೂ ಅಡ್ಜಸ್ಟ್ ಆಗದೆ ಇರೋದು. ಸೊ ಒಂದು ಫ್ರೆಂಡ್ಶಿಪ್ ಕೂಡ ಇಟ್ಕೊಳ್ದೇ ಇರೋದು ಒಂಟಿತನಕ್ಕೆ ಕಾರಣ. ಒಂಟಿತನ ಡಿಪ್ರೆಷನ್ಗೆ ಕಾರಣ, ಡಿಪ್ರೆಷನ್ನು ಎಲ್ಲ ನೆಗೆಟಿವಿಟಿಗೂ ಕಾರಣ. ಸೊ ಇದಿಷ್ಟು ಅರ್ಥ ಆಗಿದೆ ಅಂದಮೇಲೆ ಒಂದು ಒಳ್ಳೆ ಫ್ರೆಂಡು ಲೈಫಲ್ಲಿ ಇರಲಿ. ಆ ಒಳ್ಳೆ ಫ್ರೆಂಡ್ ಏನು, ಆ ಕ್ವಾಲಿಟಿ ಹೇಗಿರಬೇಕು ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ನೋಡ್ತಾ ಹೋಗೋಣ. ಥ್ಯಾಂಕ್ ಯು.